ಹಲೋ ಗಾಯ್ಸ್, ನಿಮ್ಮ ಕಡೆಯಿಂದ ಎಲ್ಲ ಹಲ್ಲು ಕಿತ್ತಿಸ್ಬಿಟ್ಟು ಕಟ್ಟಿಸ್ಬಿಡ್ತೀವಿ. ಫಸ್ಟ್ ಟೈಮ್ ಡೆಂಟಲ್ ಕ್ಲಿನಿಕ್ ಬಂದಿರೋದು. ನಗು ಬರ್ತಾ ಇದೆ ಅಲ್ಲಿ. ಸ್ವಲ್ಪ ಕಾಯಿಲೆ ಅದಾದ್ಮೇಲೆ ಹಾಕು. ನೀನ್ ಕಾಯಿ, ನಾನ್ ಕಾಯಲ್ಲ. ನಾನು ಹೇಳಿದ್ದು ಎಂಚ್ ಕಾಯಿಲೆ ಅಂತನ. ಅಯ್ಯೋ ಸೋಂಬೇರಿ, ಬೇಡ ಏನು ತಗೋಬೇಡ. ಅಲ್ಲಿ ನಾನು ನೆನ್ನೆ ಕ್ರಿಸ್ಪೆಲ್ಲ ತಿಂದಲ್ಲ. ಒತ್ಕೊಂಡಂತೂ ಬರಲಿಲ್ಲ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವಾಗ ಆಲ್ರೆಡಿ 9:30 ಆಗಿದೆ. ಸೊ ನಾವು ಇವಾಗೆಲ್ಲ ಹೊರಡ್ತಾ ಇದ್ದೀವಿ, ನಾನು ಭವಿಷ್ಯ. ಎಲ್ಲಿಗೆ ಅಂತ ಅಂದರೆ, ಇವತ್ತು ಭವಿಷ್ಯಂಗೆ ಡೆಂಟಲ್ ಕ್ಲಿನಿಕ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಒಂದು ಕಡೆಯಿಂದ ಎಲ್ಲ ಹಲ್ಲು ಕಿತ್ತಿಸ್ಬಿಟ್ಟು ಕಟ್ಟಿಸ್ಬಿಡ್ತೀವಿ ಅಲ್ವಾ ಭವಿಷ್ಯ? ಒಂದು ಕಡೆಯಿಂದ ಎಲ್ಲ ಕಿತ್ತಿಸ್ಬಿಡ್ತೀವಿ. ಇವಾಗ ಏನೋ ಚೆಕಪ್ ಮಾಡಿಸ್ಬೇಕಿತ್ತು ಅವಳದು. ಅದಕ್ಕೋಸ್ಕರ ನಮ್ಮ ಯಜಮಾನ್ರು ಜಿಮ್ ಮೇಲ್ಗಡೆನೆ ಡೆಂಟಲ್ ಕ್ಲಿನಿಕ್ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಬಂದಿದ್ದೀವಿ ನಾವು ಯಜಮಾನ್ರು ಕೆಲಸದ ಹತ್ರ. ಏನಕ್ಕೆ ಒಳಗಡೆ ಹೋಗೋಣ ನಡಿ. ಧ್ಯಾನ ಮಾಡ್ತಾ ಇದ್ದಾರೆ ನಮ್ಮ ಯಜಮಾನ್ರು ಜಿಮ್ನಲ್ಲಿ. ಅವ್ರದ್ದು ಜಿಮ್ ತೋರಿಸ್ತೀನಿ ನೋಡಿ. ಯಾರೂ ಇಲ್ಲ, ಇವಾಗ ಖಾಲಿ ಆಗೋಗ್ಬಿಡಿ. ಈಗ ಟೈಮ್ ಆಲ್ರೆಡಿ 10ಗೆ 5 ಮಿನಿಟ್ಸ್ ಇದೆ ಅಷ್ಟೇ. ನಮ್ಮ ಯಜಮಾನ್ರದ್ದು ಅಲ್ಲ, ನಮ್ಮ ಭವಿಷ್ಯಂದು ಹಲ್ಲಿರಲ್ಲ ಇನ್ನೊಂದು ಸ್ವಲ್ಪ ಹೊತ್ತಿಗೆ. ಹಲ್ಲೆಲ್ಲ ಉದುರಿಸ್ಬಿಡ್ತಾರೆ. ಹೌದು, ಅಲ್ಲೆಲ್ಲ ಕಿತ್ಬಿಡ್ಬೇಕು ಅಂದರೆ ಕೀರಿಸ್ಕೋತೀಯಾ? ಅದನ್ನೇ ಮಾಡೋದಲ್ಲ. ಏನು ಹೊಸ ಹಾಲು ಕಟ್ಟಿಸ್ಕೋಬೇಕು ಅಂದ್ಕೊಂಡಿದ್ಯಾ? ಅಪ್ಪ ಏನು ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ರಾ? ಇಲ್ಲ ಮೇಲೆ ಮೇಲೆ ಬಾಗ್ಲಾಕಲ್ವಾ ಜಿಮ್ಮಿಂದು? ಗೈಸ್ ಮಾಡ್ಸಾಯ್ತು ಭವಿಷ್ಯದ್ದು. ಬಾ ಗೈಸ್ ಹರಟೆ ಗುಡ್ಬಿಟ್ರು ನಂಡು. ಏನು ಮಾಡ್ಕೊಂಡಿದ್ಲು ಗೊತ್ತಾ ಭವಿಷ್ಯ? ಹೇಳ. ಮೈಕಿಲ್ಲಿದೆ. ನಾನು ಚಿಕ್ಕವಳಿದ್ದಾಗ ನನಗೆ ಆಬ್ವಿಯಸ್ಲಿ ಹಲ್ಲುಜ್ಜಕ್ಕೆ ಬರ್ತಾ ಇರಲಿಲ್ಲ ಅಲ್ವಾ. ಆವಾಗ ಏನಾಗಿದೆ, ಅದು ಸರಿಗೆ ಉಜ್ಜುತ್ತಾ ಇರಲಿಲ್ಲ ನಾನು ಹಲ್ಲನ್ನ. ಹಂಗೇನೇನೆ ಅದು ಏನೋ ಯೆಲ್ಲೋ ಕಲರ್ ಥರ ಫುಲ್ ಆಗಿಬಿಟ್ಟಿತ್ತು. ಬಟ್ ಆದರೆ ಅದು ನಾನು ದೊಡ್ಡವಳಾಗ್ತಾ ಸರಿಗೆ ಬ್ರಷ್ ಮಾಡಿದ್ರೂ ಅದು ಹೋಗ್ತಾನೆ ಇರಲಿಲ್ಲ ಗೈಸ್. ಬಟ್ ಆದರೆ ಇವಾಗ ಹೊಟ್ಟೋಯ್ತು. ಒಂಥರ ಅನ್ನಿಸ್ತಿದೆ. ಇದೇ ಫಸ್ಟ್ ಟೈಮ್ ಡೆಂಟಲ್ ಕ್ಲಿನಿಕ್ ಬಂದಿರೋದು. ನಂಗೆ ನಗು ಬರ್ತಾ ಇದೆ ಅಲ್ಲಿ. ನಾನು ಜನ್ಮದಲ್ಲಿ ನೋಡಿರ್ಲಿಲ್ಲ ಡೆಂಟಲ್ ಕ್ಲಿನಿಕ್, ಇವಳಿಂದ ನೋಡ್ಬಿಟ್ಟು. ಓಕೆ, ಇವಾಗ ಮನೆಗೆ ಡೈರೆಕ್ಟ್. ನಾನು ತುಂಬ ಲೇಟ್ ಆಗುತ್ತೇನೋ ಅಂದ್ಕೊಂಡಿದ್ದೆ, ನೋಡಿದ್ರೆ ಎಷ್ಟು ಬೇಗ ಆಗೋಯ್ತು. ನಾನು ಅಷ್ಟೇ.
ನಾನು ಹೇಳಿಲ್ವಾ ಪವರ್ ವಾಶ್ ತರ ನೀರು ಬೀಳ್ತಾರೆ ಅನ್ನೋ ತರ ಏನೋ ಡ್ರಿಲ್ ಟಿಕ್ಕಲ್ ತರ ಆಗ್ತಿದೆ ಇಲ್ಲಿ ಇಷ್ಟು ಗಲೀಜಾಗಿತ್ತು ಎಷ್ಟು ಕ್ಲೀನ್ ಆಗಿ ಒಳ್ಳೆ ಪಾಚಿ ತರ ಕಟ್ಕೊಂಡ್ಬಿಟ್ಟಿತ್ತು ಗೈಸ್ ಓಹ್ ಸರಿ ಇವಾಗ ಹೊರಡೋಣ ಗೈಸ್. ಇವಾಗ ನಾವು ಮನೆಗೆ ಹೋಗ್ಬೇಕು. ಮನೆಗೆ ಬಂದ್ವಿ. ನಮ್ಮ ಭವಿಷ್ಯ ಇವಾಗ ರೋಡಲ್ಲೆಲ್ಲ ಹಣ್ಣು ಹಿಂಗೆ ತೋರಿಸ್ಕೊಂಬರ್ತಾ ಇದ್ದೆ. ಏನ್ ಹೇಳ್ತಾ ಇದ್ದಾಳೆ ಗೊತ್ತಾ, ರೋಡಲ್ಲಿ ಗಾಡಿ ಓಡಿಸ್ತಾ ಇದ್ರೆ ಅಮ್ಮ ಇವ್ರಿಗೆಲ್ಲ ಗೊತ್ತೇ ಇಲ್ವಲ್ಲ ನನ್ನ ಹಲ್ಲು ಸಕ್ಕತ್ತಾಗಿದೆ ಇವಾಗ ಅಂತ ಅನ್ಕೊಂಡಿದ್ದೆ. ರೋಡಲ್ಲಿ ಯಾರಿಗೂ ಗೊತ್ತಿಲ್ಲ ಅಲ್ವಾ ನನ್ನ ಹಲ್ಲು ಸಕ್ಕತ್ತಾಗಿದೆ ಅಂತ ಹೇಳ್ತಿದ್ದಾಳೆ. ಬೇಗ ತೆಗಿಯಮ್ಮ. ಗೈಸ್ ಇವಾಗ ಟಿಫನ್ನು ನಮ್ಮ ಮನೆಯಲ್ಲಿ ಆಲ್ರೆಡಿ ರೆಡಿ ಆಗಿದೆ ಗೈಸ್. ಏನು ಅಂತ ಅಂದರೆ ದೋಸೆ ಮತ್ತು ಮೊಳಕೆ ಕಟ್ಟಿದ ಸಾಂಬಾರು ಆಲ್ರೆಡಿ ಮಾಡಿಟ್ಬಿಟ್ಟು ಹೋಗಿದೆ ದೋಸೆ. ಸೊ ಇವಾಗ ಭವಿಷ್ಯಂಗೆ ಟಿಫನ್ ಕೊಡಬೇಕು. ದೋಸೆ ಮಾಡಿಬಿಟ್ಟು ಕೊಟ್ಬಿಡ್ತೀನಿ. ಟೈಮ್ ನೋಡ್ತೀನಿ, ನನಗೂ ತಿನ್ಬೇಕನ್ಸಿದ್ರೆ ಇವಾಗಲೇ ತಿನ್ಬಿಡ್ತೀನಿ ಗೈಸ್, ಇಲ್ಲ ಅಂದರೆ ಸ್ವಲ್ಪ ಲೇಟಾಗಿ ತಿಂತೀನಿ ಅಷ್ಟೇ. ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಅಲ್ಲಿ ಹಲ್ ತೋರಿಸ್ದಲ್ಲ ಅವರೇ ಓನರ್, ಅಂದರೆ ಓನರ್ ಅವರ ಮಗ ಉತ್ತಮ್ ಸರ್ ಗೈಸ್ ಇವಾಗ ನಮ್ಮ ಭವಿಷ್ಯಂದು ಹಲ್ಲು ಕ್ಲೀನ್ ಮಾಡಿಸ್ಕೊಂಡು ಬಂದಾದ್ಮೇಲೆ ಟಿಫನ್ ಎಲ್ಲ ತಿಂದ್ವಲ್ಲ, ನನಗೆ ನಿದ್ದೆ ಬಂದ್ಬಿಡ್ತು ಗೈಸ್. ಮಲ್ಕೊಂಡೆ ಅಷ್ಟರಲ್ಲಿ ನಮ್ಮ ಯಜಮಾನ್ರು ಬಂದ್ಬಿಟ್ರು. ಅದಕ್ಕೆ ಗೈಸ್ ಇವಾಗ ನಮ್ಮ ಯಜಮಾನ್ರಿಗೆ ಟಿಫನ್ ರೆಡಿ ಮಾಡಿ ಕೊಟ್ಟು ಇವಾಗ ತಿರ್ಗಾ ಸ್ವಲ್ಪ ಹೊತ್ತು ಮಲ್ಕೊಂಬಿಡೋಣ ಅಂತ ಮಲ್ಕೋತಾ ಇದ್ದೀನಿ. ಇವತ್ತು ಅವಳು ಮುಖ ನೋಡೋಂಗಿದೆ, ಲವಲವಿಕೆಯಿಂದ ಇದ್ದಾಳೆ. ನೆನ್ನೆ ನೋಡಬೇಕಿತ್ತು ನಮ್ಮ ಭವಿಷ್ಯನ ಮುಖ, ಏನೋ ಆಗಬಾರ್ದು ಆಗೋಗಿದೆ ಅನ್ನೋ ಥರ ತಲೆ ಮೇಲೆ ಆಕಾಶ ಬಿದ್ದೋಗಿರೋ ಥರ ಆಡ್ತಾಯಿದ್ಲು, ಅಂದರೆ ಡಲ್ಲಾಗಿದ್ಲು. ಇವತ್ತು ಚೆನ್ನಾಗಿದ್ದಾಳೆ ಅಲ್ವಾ ಭವಿಷ್ಯ? ಹಾಂ, ನೆನ್ನೆ ಏನಾಗಿತ್ತು? ಮಾತಾಡ್ತಾ ಇರಲಿಲ್ವಲ್ಲ. ಆವಾಗವಾಗ ದೇವ್ರು ಬಂದ್ಬಿಡುತ್ತೆ ಗೈಸ್ ನಮ್ಮ ಮನೆಯಲ್ಲಿ ಇವಳ ಮೇಲೆ, ಆಮೇಲೆ ಸರಿ ಹೋಗುತ್ತೆ. ಇವಾಗ ನಾನು ಸ್ವಲ್ಪ ಹೊತ್ತು ಮಾಡ್ಕೋತೀನಿ ಗೈಸ್, ಕಣ್ಣೆಲ್ಲ ಊದ್ಕೊಬಿಟ್ಟಿದೆ ಅದಕ್ಕೆ. ಗೈಸ್ ಇವಾಗ ಭವಿಷ್ಯ ದೋಸೆ ಹೋಯ್ತಾಳೆ ಗೈಸ್, ನೋಡೋಣ. ಫಸ್ಟ್ ಟೈಮ್ ಅವಳು ದೋಸೆ ಹೋಯ್ತಾ ಇರೋದು. ಹೆಂಗೆ ದೋಸೆ ಮಾಡ್ತಾರೆ ಇದೇ ಮಾಡೋದವಳು ಬಂದ್ಬಿಟ್ಟು. ಏನು ಮಾಡಲ್ಲ. ಏಯ್ ಅದ್ರಲ್ಲಿ ಯಾರು ಒಡಿಸ್ತಾರೆ? ಟಿಶ್ಯೂನಲ್ಲಿ ಒರೆಸೋದು. ಬೇರೆ ಟಿಶ್ಯೂ ತಗೋ, ಇದೆ ಅಲ್ವಾ? ಆಲ್ರೆಡಿ ಚುಂಚ್ಕಾಯಿ ಯೂಸ್ ಆಗಿರೋದಾಗಿದೆ, ಹುಡುಕ್ತಾ ಇದ್ದಾಳೆ. ಅದಲ್ಲ ಮಮ್ಮಿ, ಅದು ಸಿಲಿಕಾನ್ಗಿಂತ ಈರುಳ್ಳಿ ಹಚ್ಚಲ. ಸ್ವಲ್ಪ ಎಣ್ಣೆ ಹಾಕು. ಅದ್ರಲ್ಲಿ ಏನು ಇದೆ ಇದೆಯಾ? ನಾನೇ ಉದುರಿಸಿರೋದು ಎಣ್ಣೆ. ಸಾಕು ಎಣ್ಣೆ ಹಾಕು ಅಂತ ಬೇಕಾದ್ರೆ ಸಾಕು ಬಿಡು ಭವಿಷ್ಯ. ಎಣ್ಣೆ ಎಷ್ಟು ಹಾಕ್ತೀಯ? ಆ ದೋಸೆ ಹಿಂಗೆ ಹಚ್ಬೇಕಾದ್ರೇನೆ ಅಂಟ್ಕೊಳ್ಳಲಿಲ್ಲ, ಇವಾಗ ಹಂಗೆ ಆಗೋಗುತ್ತೆ. ಸ್ವಲ್ಪ ಕಾಯಿಲೆ ಅದಾದ್ಮೇಲೆ ಹಾಕು. ನೀನ್ ಕಾಯಿ, ನಾನು ಕಾಯಲ್ಲ. ನಾನು ಹೇಳಿದ್ದು ಹೆಂಚ್ಕಾಯಿಲಿ ಅಂತ. ನಾನು ಕಾಯಲ್ಲ. ನಾನು ಹೇಳಿದ್ದು ಹೆಂಚ್ಕಾಯಿಲಿ ಅಂತ ನಾನು. ಗಾಯ್ಸ್ ಒಂದು ಸ್ವಲ್ಪ ಹೊತ್ತು ಅದು ಬಿಸಿ ಆಗೋ ತನಕ ಹಿಂಗೆ ಎತ್ತೆತ್ತೆ ಆಟಾಡಿ ಮಜಾ ಬರುತ್ತೆ. ಇಷ್ಟ ಎಷ್ಟು ಹಾಕು. ಎಷ್ಟು ಚೆನ್ನಾಗೋಯ್ತೀಯಾ? ಇನ್ಮೇಲೆ ನೀನೇ ಹುಯ್ಯು ದೋಸೆ ಎಲ್ಲಾರ್ಗು ಮನೆಯಲ್ಲಿ, ಓಕೆನಾ? ಸಾಕು, ಪರ್ಫೆಕ್ಟ್ ಆಗಿ ಬಂದಿದೆ. ಮಜಾ ಬರ್ತಾ ಇದೆ. ಎಣ್ಣೆ ಒಯ್ಯಬೇಕು. ಮತ್ತೆ ಇದು ಆಯಿಲ್ ಇದರಲ್ಲಿ ಒಂದು ಸ್ವಲ್ಪ ಅದರಲ್ಲೇ ಎತ್ಕೋ. ಅದು ಆ ಬಾಟ್ಲಲ್ಲಿ ಇದೆಯಲ್ಲಮ್ಮ, ತಗೊಮ್ಮ. ಓಪನ್ ಮಾಡಿಬಿಟ್ಟು ಹಾಕು. ಅದೇನು ಜೊರ್ರ ಅಂತ ಬಂದಿಲ್ಲ. ಓಪನ್ ಆಗೈತಿ ಇದು. ಟೈಟ್ ಮಾಡಿ.
ಇದು ಏನಾದ್ರು ಯೂಸ್ ಮಾಡ್ದ ನೀನು ಕರಿಯೋದಕ್ಕೆ ಲೇ ಎಲ್ಲಿ ಹಾಕು ವಾಟ್ ಅಷ್ಟೇನಾ ಬರೋದು ಇದು ಐ ನನ್ನ ಮೈ ಮೇಲೆ ಯಾಕೆ ಬಿಡಿಸ್ತಿದ್ಯಾ ಇವಾಗ ಬನ್ನಿ ಗಾಯ್ಸಿ ಎತ್ತದ ಇನ್ನ ಆಗ್ಲಿ ತಾಳು ಒಂದು ಸ್ವಲ್ಪ ರೋಸ್ಟ್ ಆಗೋಕ್ಕೆ ಬಿಟ್ಟಿಲ್ಲ ಹಂಗೆ ಎತ್ತಾ ಇದೆಯಾ ವಾವ್ ಇವಾಗ ರೋಸ್ಟ್ ಆಗಲಿ ಸರಿ ಒಂದು ತಟ್ಟೆ ತಗೋ ಅಮ್ಮ ಸುಸ್ತಾಯ್ತೈತೆ ದೋಸೆ ಒಯ್ದುಬಿಟ್ಟು ಸುಸ್ತಾಗ್ತಿದ್ಯಾ ಅಂತ ಉಸ್ಸಪ್ಪಾನು ಎಲ್ಲ ಹೇಳ್ತೀನಿ ನೀನು ಹಾಕೋಬಿಡು ರೀಲ್ಸಿಗೆ ಆಯ್ತಾ ಸರಿ ಸಾಂಬಾರ್ ಇನ್ನೊಂದು ದೋಸೆ ಇಕ್ಕೋ ಆ ದೋಸೆ ತುಂಬ ತೆಳ್ಳಗಿದೆ ರೈಸ್ ಇವಾಗ ಇನ್ನೊಂದು ದೋಸೆ ಇಕ್ಕೋತಾಳೆ ಮಾಸ್ತಿಗಿನ ಹೊಯ್ಯ ಏನದು ಚಾಚಾ ಏನೋ ಅಯ್ಯ ದೋಸೆ ಹೊಯ್ಯ ಬಂತೆ ತಗೋ ಹೊಯ್ಯ ಬರ್ತಾ ಇದೆ ಅಲ್ಲೋಡ ಅದ್ ಮಾಡಾಯ್ತಾ ಜಾಸ್ತಿ ಹೊತ್ಬೇಡ ಬೇಗ ಮುಂಚೆನೆ ದೋಸೆ ಒಯ್ಯೋದು ಅದು ಬೇಡ ಜಾಸ್ತಿ ಬಳಸ್ಯ ಅದು ನೋಡು ಅದು ಈರುಳ್ಳಿ ಹಚ್ಚಿ ಹಚ್ಚಿ ಅದು ಏನು ಅಂಟ್ಕೊಳ್ಳೇಬಾರ್ದು ದೋಸೆ ಹಂಗ್ ಮಾಡ್ಬಿಟ್ಲು ಸಾಕು ಬಿಡು ಈ ನೋಡ್ದಾ ದೋಸೆ ಅಷ್ಟೇ. ಕಲ್ತ್ಕೊಂಡ ನಾಳೆಯಿಂದ ನೀನೇ ದೋಸೆ ಹುಯ್ಯಿ ಸರಿನಪ್ಪ ಅಂತ ನಮ್ಮ ಅಮ್ಮ ಹೇಳ್ತಾರೆ. ಹೇಳಮ್ಮ ದೋಸೆ ಹೇಳಾಯ್ತು ಭವಿಷ್ಯನೇ ಉಯ್ಯೋದು ಇನ್ಮೇಲೆ ದೋಸೆ ಹೇಳಿದ್ದು ಫಸ್ಟ್ನೇದೇ ಎಷ್ಟೋ ಚೆನ್ನಾಗಿ ಬಂತಿದೆ ಅದೇ ಯಾರು ಹೇಳಿದ್ ನಿಂಗೆ ಈರುಳ್ಳಿ ಹಚ್ಚು ತಿರ್ಗಾ ಅಂತ ಯಾರು ಹೇಳಿಲ್ಲ ಹಚ್ಬೇಡ ಅಂತ ಅದಕ್ಕೆ ಹಚ್ತೆ ನಾನು ಸಾಕು ಸಾಕು ಆಯಿಲು ಜಾಸ್ತಿ ಆಯಿಲ್ ತಿನ್ಬಾರ್ದು ತುಪ್ಪ ಹುಯ್ತೀನಿ ನಾನು ಇವಾಗ ಓಕೆ ಇದೊಂದು ದೋಸೆ ಆಗಿದೆ ರೋಸ್ಟ್ ಆಗದೆ ಇರೋದು ಅದೊಂದು ದೋಸೆ ರೋಸ್ಟ್ ಏನು ಮಾಡಿದ್ರು ರೋಸ್ಟ್ ಆಗಲ್ಲ ಇದು ಎಷ್ಟು ಚೆನ್ನಾಗೈತೆ ತಿನ್ನಲ್ವಾ ಪರವಾಗಿಲ್ಲ ದೋಸೆ ಚೆನ್ನಾಗಿ ಮಾಡೋದು ಕಲ್ತ್ಕೊಂಡಿದ್ಯಾ ನನ್ನೊಂದು ದೋಸೆ ಇಟ್ಕೊಂಡಿದ್ದಾರೆ ಏಕೆ ಆಗಲ್ವಾ ನಿನ್ ಕೈಯಲ್ಲಿ ಆಗಲ್ಲ ಅಂತ ಹೇಳ್ಬಿಡು ಭವಿಷ್ಯ ಆಮೇಲೆ ಹೇಳು ನಾನು ಅಷ್ಟು ನಿನಗೆ ಮಾರಿರೋದಕ್ಕೆ ಸಿಗೋದು ಅಂತ ಅನ್ಕೊಂಡು ಆಗ್ತೀಯ ಇವಾಗ ಹೇಳ್ಬಿಡು ಒಂದ್ಸರಿ ಹೇಳ್ಬಿಡು ನಾನು ಉಯ್ಕೊಡೋದಕ್ಕಾಗಲ್ಲ ಅಮ್ಮ ದೋಸೆ ಅಂತ ಸಾಕು ದೋಸೆ ಎರಡು ಆಫ್ ಮಾಡು ಸಾಕು ಸಾಕು ಇನ್ನೊಂದು ಇನ್ನೂ ಒಂದು ತಿಂತೀಯಾ ಚಿಕ್ಕ ಚಿಕ್ಕದಾಗಿದೆ ಮಮ್ಮಿ ಸರಿ ಉಯ್ದ್ರೆ ನೀನು ತಿನ್ಬೇಕು ಅದನ್ನ ಆಮೇಲೆ ನಾನು ತಿನ್ನಲ್ಲ ಗಿನ್ನಲ್ಲ ಅಂತಲ್ಲ ಸೀನ್ ಇಲ್ಲ ನೋಡಿ ಗೈಸ್ ಚಾಚಾ ನೀನು ಹೇಳು ಏನು ಸಾಕ ಚಾಚಾ ವಾಸ್ತಿಗಿನ ಹೊಯ್ಯ ಅನ್ನು ಏನು ಚಾಚಾ ವಾಸ್ತಗನ ಅಯ್ಯ ಅದೇನದು ಲಾಸ್ಟ್ಗೆ ಹೊಯ್ಯ ಅಂತ ಬೇರೆ ಅದು ಅಂತ ಬೇರೆ ಅಂತೀಯ ಅಯ್ಯ ಅಂತ ನನ್ನ ಮಕ್ಕಳಿಗೆ ಝೂಮ್ ಹಾಕಬೇಡ ನನಗೆ ಮೊದಲೇ ಹಲ್ಲು ನೋಡಿ ಹಲ್ಲು ತೋರ್ಸು ಭವಿಷ್ಯ ನಿಂದು ಅಲ್ಲಲ್ಲ ಏನೂ ಆಗಿರ್ಲಿಲ್ಲ ಒಳ ಒಳ್ಳೆ ಅಲ್ಲೇ ಒಂಥರ ಏನೋ ಆಗೋ ಯೆಲ್ಲೋ ಕಲರ್ ಆಗೋಗಿತ್ತು ನಾನೇನೇನೋ ಹೇಳಿದ್ದೆ ನಿಂಬೆ ಹಣ್ಣು ಸೋಡಾ ಹಾಕುಚ್ಚು ಸರಿ ಹೋಗುತ್ತೆ ಅದು ಇದು ಅಂತ ಕಡೆಗೆ ಅದೇನೋ ಸಾಲ್ಡ್ರಿಂಗ್ ಥರ ಏನೋ ಇಟ್ಕೊಂಡು ಸಾಲ್ಡ್ರಿಂಗೇ ಮಾಡಿಬಿಟ್ರು ಸಾಕಾ ಮೊಳಕೆ ಕಟ್ಟಿದ ಸಾಂಬಾರ್ ಸಾಕಷ್ಟು ತಿನ್ನು ಫಸ್ಟು ಈ ಸೋಫಾ ಮೇಲೆ ಕುತ್ಕೋಬೇಕಾದ್ರೆ ಈ ತರ ಸೋಫಾ ಕವರ್ನ ತೆಗೆದು ಬಿಡ್ಬೇಕು ಹಂಗೆ ಸೋಫಾ ಮೇಲೆ ಹಂಗೆ ಕುತ್ಕೋಬೇಕು ಅದು ಬಂದ್ಬಿಟ್ಟಿತ್ತು ಅದಕ್ಕೆ ನಂಗೆ ಸರಿ ಮಾಡೋ ಅಷ್ಟು ಪೇಷನ್ಸ್ ಇಲ್ಲ ಸರಿ ಮಾಡಿ ಕುತ್ಕೋ ಭವಿಷ್ಯ ಸೋಂಬೇರಿ ಏನ ಮಾತಾಡು ಈಗ ಏನ ಏನಂದ್ರೆ ಗೊತ್ತಾ ಗೈಸ್ ಎಷ್ಟು ಮಾತಾಡ್ತೀಯ ನೀನು ಅಂತ ಹೇಳ್ತಿದ್ದೆ ಇವಾಗ ತಾನೇ ನಮ್ಮ ಯಜಮಾನ್ರು ಜಿಮ್ಗೆ ಹೋದ್ರು ಸೊ ನಾನು ಭವಿಷ್ಯ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ ಏನಕ್ಕೆ ಅಂದರೆ ಭವಿಷ್ಯಂದು ಹಲ್ಲು ಸರಿ ಹೋಗ್ಬಿಟ್ಟಿದ್ಯಲ್ಲ ಅದಕ್ಕೋಸ್ಕರ ಅಲ್ಲಿ ಒಂದು ಚೊಕೊಲಾವಾ ಕೇಕ್ ಸಿಗುತ್ತೆ ಅದನ್ನು ತಿನ್ಬೇಕು ಭವಿಷ್ಯ ಈಗ ಅಲ್ವಾ ಭವಿಷ್ಯ ನಿಂದು ಇವಾಗ ಹಲ್ಲು ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರ ಅವಳು ಚಾಕೊಲಾಗ ಅಂತ ನಗಲ್ಲ ಅಂತ ನಗ್ತೀನಿ ಅವಾಗ ಕಾಣಿಸುತ್ತೆ ಚಾಕೊಲಾವಾ ಕೇಕ್ ತಿನ್ಬೇಕಂತೆ ಸೊ ಅದಕ್ಕೆ ಹೋಗ್ತಾ ಇದೀವಿ ಗೈಸ್ ಗೈಸ್ ಇದು ನೋಡಿ ನಾವು ಇದು ನೇಚರ್ ಆಯ್ತಾ ನಂದು ವ್ಯೂ ನೋಡಿ ಇದು ನಮ್ದು ವ್ಯೂ ಆಯ್ತಾ
ಕಣ್ಣು ಮುಚ್ಚಿಬಿಡೋದು. ಇದು ಯಾರು ಅಂದರೆ ಭವಿಷ್ಯ ಗೈಸ್. ಬೇಡ, ಏನು ತೊಗೋಬೇಡ ಎಕ್ಸ್ಟ್ರಾ ಗೈಸ್. ಇದು ಎಲ್ಲಿರೋದು ಅಂದರೆ ಡಿಪ್ಲೊಮೋಟ್ ಇದೆಯಲ್ಲ, ಅದರ ಆಪೋಸಿಟ್ ಇರೋದು ಗೈಸ್. ಅಂಗಡಿಯವ್ರು ನೋಡ್ತಾ ಇದ್ದಾರೆ, ಇದೆಯಾ ವಿಡಿಯೋ ಹಿಡಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಏನೇ ಅಯ್ಯೋ ರಾಮ, ಏನು ಒಂಥರ ಆಗುತ್ತೆ. ಈಗಾಗಲೇ ಅಂತಾರೆ. ಎಷ್ಟು 45 45 ಆಗುತ್ತಾ? 35 35 ಇದ್ದು ಎಷ್ಟು ಬೇಗ ಕಾಲ ಚೇಂಜ್ ಕಾಲ. ನಾನು ಅದೇ ಇದು ಇಟ್ಕೊ ನೀನೆ, ನಿನಗೆ ಆಗುತ್ತೆ. ಅಪ್ಪಂಗೆ ಕೊಡು, ಟ್ರಿಪ್ಪಿಗೆ ಆಗುತ್ತೆ, ಕೊಡು. ಟ್ರಿಪ್ಪಿಗೆ ಆಗುತ್ತೆ. ಅಲ್ಲಿ ಟ್ರಿಪ್ಪಲ್ಲಿ ಯಾರಿಗಾರು ಕೊಡುವಂತೆ ಬೇಕಾದವ್ರಿಗೆ ಚೇಂಜು. 500 ರೂಪಾಯಿ ಕೊಡ್ತೀನಿ ಅವ್ರಿಗೆ. ಸ್ಟಾಪ್ ಇಟ್ ವಿಡಿಯೋ ರಿಚ್ಚಪ್ಪ, ಪ್ಲೀಸ್. ರಿಚ್ಚು ಭವಿಷ್ಯ ಗೈಸ್. ಅದು ಯಾವುದೋ ಕಾಯಿ ಇದೆ, ಏನು ಕಾಯಿ ಅಂತ ಹೇಳಿದೆ. ತಲೆಕಾಯಿ. ಏನು ಕಾಯಿ? ಹೋಗೋದು. ಕಾಯಿ ಹೇಳಿ ಗೈಸ್, ಏನು ಕಾಯಿ ಅಂತ? ತಲೆಕಾಯಿ ಅಂತ ಗೈಸ್. ಮನೆಗೆ ಬಂದ್ವಿ ಗೈಸ್. ನೋಡಿ ಹಿಂಗೆ ನನಗೆ ಹೆಂಗೆ ನಾನು ಹೆಂಗೆ ತಿಂತೀನೋ ಹಂಗೆ ತಿಂತೀನಿ ಗೈಸ್, ಓಕೆನಾ? ಮತ್ತೆ ಹಿಂಗೆ ಸೈಡಿಂದ ಮಾತ್ರ ತೊಗೊಂಡು ಮಜ್ಜಿದ್ದು ತೋರಿಸ್ಬೇಕು. ಆಯಿತಾ? ಮಜ್ಜಿದಲ್ಲಿ ಲಾವ ಇರುತ್ತೆ ಗೈಸ್. ಸೈಡ್ದೆಲ್ಲ ಹಿಂಗೆ ತಿನ್ಕೊಬಿಡ್ಬೇಕು. ಆಮೇಲೆ ಮಜ್ಜಿದ್ದು ಕೊಟ್ರಸ್ದಂಗೆ ಇರುತ್ತೆ. ಎಲ್ಲಿ ನಾನೊಂದು ಒಂದೇ ಒಂದು ಸ್ಪೂನ್ ತೊಗೋತೀನಿ. ಮಧ್ಯಕ್ಕೆ ಹಾಕ್ತೀಯ ನೀನು? ಹೌದು. ಅದಕ್ಕೆ ತಡಿ, ಒಳಗಡೆನೂ ಕೇಕ್ ಇರುತ್ತೆ, ಅದನ್ನ ತೊಗೊಂತೀನಿ. ಕೊಡು ಒಂಚೂರಾರು. ಆಯಿತಾ? ಆಮೇಲೆ ಮಧ್ಯದ ಇರುತ್ತಲ್ಲ ಹಿಂಗ, ಇಲ್ಲಿ ನೋಡಿ ಹೆಂಗೋಯ್ತು ಸ್ಪೂನು. ಅದನ್ನು ತಗೊಂಡು ಹಿಂಗೆ ಇಲ್ಲಿ ಹಲ್ಲು ಅದು ವಾನ. ಏನು ಡಯಟ್ ಆಡ್ದಂಗೆ ಆಡ್ಬಿಡೋದು ಗೈಸ್. ಕ್ಯಾಮ್ರಾ ಆಫ್ ಮಾಡ್ಬಿಟ್ಟು ಭವಿಷ್ಯ ಪ್ಲೀಸ್ 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 ಅಂತ ಅನ್ಕೊಂಡು ತಿನ್ನೋದು. ಮಾಡ್ತಾ ಇದ್ದೀನಿ ಹಂಗೆ 3-4 ದಿವಸದಿಂದ. ನಾನು ನೆನ್ನೆ ಕ್ರಿಸ್ಪೆಲ್ಲ ತಿಂದಲ್ಲ ಗೈಸ್. ನೆನ್ನೆ ಒಂಚೂರು ಚಾಕ್ಲೇಟ್ ತಿನ್ಬೇಕು ಅನ್ನಿಸ್ತು, ಯಾಕೆಂದರೆ ಸಂಜೆ ನಾನು ಕಾಫಿನೇ ಕುಡಿಲಿಲ್ವಲ್ಲ. ಸೊ ಒಂದು ಪೀಸ್ ಆಫ್ ಚಾಕ್ಲೇಟ್ ತಿಂದರೆ ಏನು ಪ್ರಾಬ್ಲಮ್ ಆಗಲ್ಲ ಅಂತ ತಿಂದೆ ಗೈಸ್. ಅಷ್ಟಕ್ಕೇ ಸರಿ, ಇನ್ನೊಂಚೂರು ಕೊಟ್ಬಿಡು. ಚೂರು ಅಂತ ರಿಕ್ವೆಸ್ಟ್ ಮಾಡ್ತಾರಲ್ಲ, ಒಂದು ಸ್ವಲ್ಪ ಕೇಳ್ಬಿಟ್ಟು ತೊಗೋತಾರೆ ಅದಷ್ಟು. ನೋಡಿ ಗೈಸ್, ಇಷ್ಟೇ ಲಾಸ್ಟ್. ಗೈಸ್, ಇವಾಗ ನಾನು ಮತ್ತೆ ನಮ್ಮ ಯಜಮಾನ್ರು ಮತ್ತು ಭವಿಷ್ಯ ಮಾತ್ರ ವಾಕಿಗೆ ಬರಲ್ಲ. ಅವಳಿಗೆ ಎಕ್ಸಸೈಸ್ ಮಾಡೋಕ್ಕೆ ಇಷ್ಟ ಇಲ್ಲ. ಆದರೆ ಸಣ್ಣಗೆ ಹೆಂಗಮ್ಮ ಸಣ್ಣಗಿರಬೇಕು ಅಂತ ಸಣ್ಣಗೆ ಇರ್ತಾಳೆ, ಇನ್ನೂ ಸಣ್ಣಗೆ ಹೆಂಗಮ್ಮ ಆಗಬೇಕು ಅಂತ ಕೇಳ್ತಾ ಇರ್ತಾಳೆ. ಇವಾಗ ನಮ್ಮ ಯಜಮಾನ್ರು ಇನ್ನೇನು ಬರ್ತಾರೆ ಗೈಸ್. ಸೊ ಕೆಳಗೆ ಹೋಗ್ತಾ ಇದ್ದೀವಿ. ಪಾರ್ಕಿಗೆ ಬಂದಿದ್ದೀವಿ. ನಮ್ಮ ಯಜಮಾನ್ರು ನನ್ನೆಲ್ಲ ಕಟ್ಕೊಬಂದಿದ್ದಾರೆ. ಏನು ರೀ ಸಮಾಚಾರ? ಒತ್ಕೊಂಡಂತೂ ಬರಲಿಲ್ಲ, ದಿನಾಗ್ಲೂ ಕರ್ಕೊಂಡೇ ಬರೋದು. ಕಾಫಿ ಕುಡಿಬೇಕಾಗುತ್ತೆ. ಇಲ್ಲ, ಇವತ್ತು ಕುಡಿಯಲ್ಲ. ನೆನೇನು ಕುಡಿಲಿಲ್ಲ ಗೈಸ್. ಏನಕ್ಕೆ ಅಂದರೆ ಇವತ್ತು ಬಿರಿಯಾನಿ ಇಲ್ಲ, ಆ್ಯಕ್ಚುಲಿ ಬಿರಿಯಾನಿನೂ ತಿನ್ನಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ರಾತ್ರಿ ಇಲ್ಲ, ಇನ್ನೊಂದಿನ ತಿಂತೀನಿ ನಾನು. ಏನಕ್ಕೆ? ರಾತ್ರಿ ಇವತ್ತು ಜಾಸ್ತಿ ಆ ಥರದ್ದೆಲ್ಲ ತಿಂದರೆ ಡೈಜೆಷನ್ನು ಅದೆಲ್ಲ ಪ್ರಾಬ್ಲಮ್ ಆಗಿ ಇನ್ನೂ ದಪ್ಪ ಆಗ್ತೀನಿ. ಅದಕ್ಕೇನೆ ಸ್ವಲ್ಪ ಬೆಳಗ್ಗೆ ಹೊತ್ತೇ ತಿನ್ನೋಣ ಅಂತ. ಶುಕ್ರವಾರ ಬೆಳಗ್ಗೆ ಶುಕ್ರವಾರನ ಇವತ್ತು? ಇಲ್ಲ, ಬುಧವಾರನ? ಹಾಂ, ಶುಕ್ರವಾರ ಬೆಳಗ್ಗೆ ತಿಂತೀನಿ ಗೈಸ್. ಈಗ ತಾನೇ ಮನೆಗೆ ಬಂದೆ. ಭವಿಷ್ಯ ಬಿರಿಯಾನಿ ತಿಂತಾಯಿದ್ಲು, ನನಗೂ ತಿನ್ಬೇಕು ಅನ್ನಿಸ್ತಾ ಇದೆ, ಬಟ್ ತಿನ್ನೋದಿಲ್ಲ ಗೈಸ್. ಕಬಾಬ್ 1-2 ಪೀಸ್ ತಿಂತೀನಿ. ತಿಂದಿರ ಇರೋದಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಚೂರು ತಿಂತೀನಿ ಅಷ್ಟೇ. ಸೊ ನಾನು ಇವತ್ತಿನ ಬ್ಲಾಗ್ನ ಇಲ್ಲ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಹೈಪ್
ಆ್ಯಂಡ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಆರ್ ವ್ಲಾಗ್. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್, ಬೈ ಬೈ, ಸಿ ಯು ಗೈಸ್, ಬಾಯ್ ಬಾಯ್.